ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಡಿ.ಎಚ್ ಕಲೆಕ್ಷನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಡಿ.ಎಚ್ ಕಲೆಕ್ಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ ಅಲ್ಲಿ ಮೇಶೋ ಸೆಲ್ಲರ್ ಆಗಿ ಹೇಗೆ ವರ್ಕ್ ಮಾಡೋದು, ಇ ಕಾಮರ್ಸ್ ಅಂದ್ರೆ ಏನು, ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಹೇಗೆ, ಮೇಶೋ ಆರ್ಡರ್ ರಿಸೀವ್ ಮಾಡ್ಕೊಳ್ಳೋದು ಹೇಗೆ, ಪ್ಯಾಕ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ನಾನು ಒಂದೊಂದು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಮೇಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳ್ಕೊಡ್ತೀನಿ. ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನಾವು ಕ್ಯಾಟ್ಲಾಗ್ ನ ಅಪ್ಲೋಡ್ ಮಾಡಬೇಕು. ಸೊ ನಮ್ಮ ಹತ್ರ ಇರುವಂತ ಐಟಮ್ಸ್, ಈಗ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಯಾರಿನ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಹೇಗೆ, ಅದು ಲೈವ್ ಆಗಿ ಮೆಶೋದಲ್ಲಿ ಹೇಗೆ ಶೋ ಆಗುತ್ತೆ, ಹೇಗೆ ಆರ್ಡರ್ ಬರುತ್ತೆ, ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮಧ್ಯದಲ್ಲಿ ಗ್ಯಾಪ್ ಮಾಡಿ ಮಿಸ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ. ಪ್ರತಿಯೊಂದು ಡಿಸ್ಕ್ರಿಪ್ಷನ್ ನಾನು ಒಂದೊಂದೊಂದಾಗಿ ಕಂಪ್ಯೂಟರ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಸೊ ಫಸ್ಟ್ ನಾವು ನಮ್ಮ ಹತ್ರ ಇರೋ ಸಾರೀಸ್ ಫೋಟೋಸ್ ತಗೋಬೇಕು. ಅದು ಮ್ಯಾಕ್ಸಿಮಮ್ ಅಂದ್ರೆ ನಾವು ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಡಬೇಕು. ಸೊ ಇದಕ್ಕೆ ನಾನು ಯಾವುದೇ ರೀತಿ ಮ್ಯಾಟ್ ಕಿಟ್ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲಿರೋ ಶೆಲ್ಲೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವೈಟ್ ಮ್ಯಾಟ್ ತರಿಸ್ಕೋಬಹುದು, ಅದು ಮೇಶೋದಲ್ಲೇ ಸಿಗುತ್ತೆ. ಈ ತರ ಹಾಕಿದ್ಮೇಲೆ ನಾವು ಯಾವ ಸ್ಯಾರಿನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀವಿ ಅದರದ್ದು ಒಂದು 3 to 4 ಆಂಗಲ್ ಅಲ್ಲಿ ಫೋಟೋಸ್ ತೆಗಿಬೇಕು. ನಾನು ಇವತ್ತು ಈ ಸ್ಯಾರಿನ ಅಪ್ಲೋಡ್ ಮಾಡಿ ಫೋಟೋಸ್ ತೆಗಿತೀನಿ. ಸೊ ಒಂದು 4 ಆಂಗಲ್ ಅಲ್ಲಿ ಈ ತರ ಫೋಟೋಸ್ ತೆಗಿಬೇಕು. ಇದು ಜಸ್ಟ್ ರೆಫರೆನ್ಸ್ ಪರ್ಪಸ್, ಇದನ್ನ ಹಾಕ್ಲೇಬೇಕು ಅಂತ ಯಾವುದೇ ರೀತಿ ರೂಲ್ ಇಲ್ಲ. ಏನು ಶೋ ಆದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ತರ ಹಾಕ್ಬಿಟ್ಟು ಒಂದು 4-5 ಆಂಗಲ್ ಅಲ್ಲಿ ಈ ತರ ಒಂದು ಫೋಟೋ ತೆಗಿಬೇಕು. ಈ ತರ ಫೋಲ್ಡಿಂಗ್ ಅಲ್ಲಿ ಒಂದು ತೆಗಿಬೇಕು. ಸೊ ಈ ತರ ಒಂದು ಫೋಟೋಸ್ ಮ್ಯಾಕ್ಸಿಮಮ್ ಯಾವ್ದು ಚೆನ್ನಾಗಿದೆ ಅದನ್ನ ಫಸ್ಟ್ ಅಪ್ಲೋಡ್ ಮಾಡ್ಬೇಕು ಫೋಟೋಸ್ನ. ಸೊ ಈ ತರ ನನ್ಗೆ ಗೊತ್ತಿರೋದು ಇಷ್ಟೇನೆ. ಡಿಫ್ರೆಂಟ್ ಆಗಿ ಫೋಟೋ ಶೂಟ್ ಮೇನ್ ಇಂಪಾರ್ಟೆಂಟ್. ಒಟ್ನಲ್ಲಿ ಫೋಟೋ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಡಿಫ್ರೆಂಟ್ ಆಗಿ ಒಂದು 3 ಆಂಗಲ್ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ಎಲ್ಲ ಮೊಬೈಲ್ ಅಲ್ಲೇ ಅಪ್ಲೋಡ್ ಮಾಡ್ಬೋದು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಲ್ಯಾಪ್ಟಾಪಿಗೆ ಹಾಕೊಂಡು ಲ್ಯಾಪ್ಟಾಪ್ ಇಂದ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಇದು ನಮ್ದು ಸಪ್ಲೈಯರ್ ಪ್ಯಾನಲ್ ಡಿ.ಎಚ್ ಕಲೆಕ್ಷನ್ 2026. ಸೊ ನಾನು ಇದನ್ನ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿದ್ದೀನಿ, ಮೊಬೈಲ್ ಅಲ್ಲೂ ಕೂಡ ಮಾಡ್ಬೋದು. ಸೊ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇರೋದು. ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಈ ತರ ಓಪನ್ ಆಗುತ್ತೆ ನಮ್ದು. ಜಸ್ಟ್ ಇದು ವಿದೌಟ್ GST. ಸೊ ಈಗ ನಾವು ಕ್ಯಾಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಇಲ್ಲಿರುತ್ತೆ. ಸೊ ಕ್ಯಾಟ್ಲಾಗ್ ಅಪ್ಲೋಡ್ ಅಂತ ಇರುತ್ತೆ. ಅಪ್ಲೋಡ್ ಕ್ಯಾಟ್ಲಾಗ್ಗೆ ಹೋಗ್ಬೇಕು. ಸೊ ಇಲ್ಲಿ ಬಲ್ಕ್ ಆಗಿ ಆರ್ಡರ್ ಕ್ಯಾಟ್ಲಾಗ್ ಮಾಡ್ಬೋದು, ಇಲ್ಲ ಸಿಂಗಲ್ ಅಂತ ಇದೆ. ಸೊ ನಾನೀಗ ಸಿಂಗಲ್ ನ ತೋರಿಸ್ಕೊಡ್ತೀನಿ. ಸಿಂಗಲ್ ಅಂತ ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ಈ ತರ ಬರುತ್ತೆ. ಇದರಲ್ಲಿ ನಮ್ದು ಯಾವ್ದು ಕೆಟಗರಿ ಅಂದ್ರೆ ವುಮೆನ್ಸ್ ಅಲ್ಲಿ ಯಾವ್ದು ವೆಸ್ಟರ್ನ್ ವೇರ್, ಎಥ್ನಿಕ್ ವೇರ್, ಆಕ್ಸೆಸರೀಸ್ ಎಲ್ಲಾನು ಇರುತ್ತೆ. ಸೊ ನಾವು ಸಾರಿ ಅಂತ ಆದ್ರೆ ಎಥ್ನಿಕ್ ವೇರ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಎಥ್ನಿಕ್ ವೇರ್ ಅಲ್ಲಿ ಕುರ್ತಿ, ಸೆಟ್ಟು, ಸಾರಿ, ಬ್ಲೌಸ್, ಪೆಟಿಕೋಟು, ಮೆಟೀರಿಯಲ್ ಅಂತ. ಸೊ ವುಮೆನ್ಸ್ ಅಲ್ಲಿ ಎಥ್ನಿಕ್ ವೇರ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸಾರೀಸ್, ಬ್ಲೌಸ್, ಪೆಟಿಕೋಟ್ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಸೊ ಅದ್ರಲ್ಲಿ ಸಾರೀಸ್ ನಾವು ಚೂಸ್ ಮಾಡಿರೋದು ಸಾರಿ ಕೆಟಗರಿನ ಸೆಲೆಕ್ಟ್ ಮಾಡ್ಬೇಕು ನಾವು. ಆಯ್ತಾ, ಈ ತರ ಇಮೇಜ್ ನ ಅಪ್ಲೋಡ್ ಮಾಡಿ ಅಂತ ತೋರಿಸ್ತಾ ಇದ್ದಾರೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಇಮೇಜ್ ಎಲ್ಲಿ ಸೇವ್ ಆಗಿರುತ್ತೆ ನೋಡ್ಬೇಕು. ನಾನು ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದೀನಿ. ಜಸ್ಟ್ ಇಮೇಜ್ 1, 1, 2, 3 ಅಂತ ಸೇವ್ ಮಾಡಿದ್ದೀನಿ ನೋಡಿ. ಇಮೇಜ್ 1 ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಇದ್ದ ಇಮೇಜ್ ಹಾಕ್ತಾ ಇರೋದು. ನೆಕ್ಸ್ಟ್ ಆಡ್ ಅ ಪ್ರಾಡಕ್ಟ್ ಮತ್ತೆ ಇಮೇಜ್ 2 ನ ಹಾಕ್ಬೇಕು. and again add a product. ಇಮೇಜ್ 4 ಅಂದ್ರೆ 3 to 4 ಇಮೇಜಸ್ ನಾವು ಅಪ್ಲೋಡ್ ಮಾಡಬೇಕು. ಸೊ ಮಿನಿಮಮ್ 1 hour ಮಾಡ್ಬೋದು, 9 ತನಕ ಮಾಡ್ಬೋದು ನಾವು ಕ್ಯಾಟ್ಲಾಗ್ ಅಪ್ಲೋಡ್. ಈ ತರ ಅರ್ಧಂಬರ್ಧ ಇಮೇಜಸ್, ವಾಟರ್ ಮಾರ್ಕ್ ಇಮೇಜಸ್ ಅದು ಅಪ್ಲೋಡ್ ತಗೊಳ್ಳಲ್ಲ, ಕ್ಲಿಯರ್ ಆಗಿರ್ಬೇಕು. ಅಂಡ್ ಇದರಲ್ಲಿ ಫಿಲ್ಟರ್ ಯೂಸ್ ಮಾಡಿ ತೆಗಿಬೇಡಿ, ಒರಿಜಿನಲ್ ಫೋಟೋ ಏನಿರುತ್ತೆ ಅಷ್ಟನ್ನೇ ತೆಗೀರಿ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡ್ಬೇಕು. ಸೊ ನಮ್ಮ ಇಮೇಜ್ ಕರೆಕ್ಟ್ ಆಗಿದೆ, ಈ ತರ ಅಪ್ಲೋಡ್ ಆಗಿದೆ, 3 ಫೋಟೋಸ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ನೆಟ್ ವೇಟ್ ಅಂತ ಇದೆ. ಸೊ ಸಾರಿ ಎಷ್ಟು ಗ್ರಾಮ್ ಇದೆ, ಸೊ ನೀವು ಅಂದಾಜಲ್ಲಿ 250 ಗ್ರಾಮ್ ಅಂತ ನಾನು ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಕೋಡ್ ಕೊಡ್ಬೇಕು. ನೀವು ಒಂದು ಕೋಡ್ ಅಂದ್ರೆ ಫಸ್ಟ್ ಇಂದ ಸೆಲೆಕ್ಟ್ ಮಾಡ್ತಾ ಹೋದ್ರೆ, ಈಗ ನಾನು 35 ಆಗಿದೆ ನನ್ನ ಸಾರಿ, ಇದು 36 ಅಂತ ಕೊಡ್ತೀನಿ. ಫಸ್ಟ್ನೇ ಸಾರಿ ನೀವು ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಅಂತ ಕೊಡಕ್ಕೆ ಹೋಗ್ಬೇಕು.
ಇಲ್ಲಿ ಪ್ರಾಡಕ್ಟ್ ನೇಮ್ ಇದೆ. ಪ್ರಾಡಕ್ಟ್ ನೇಮ್ ಅಂದ್ರೆ ನಮ್ದು ಸಾರಿ ಯಾವ್ದಾದ್ರು ನೇಮ್ ಇದ್ರೆ ಸಾರಿ ಅಂತ ಹಾಕಿ, ಇಲ್ಲ ಫ್ಯಾನ್ಸಿ ಸಾರಿ ಅಂತ ಹಾಕ್ಬೋದು. ನಾನು ಸಾರಿ ಏನಾಗ್ತಾ ಇದ್ದೀನಿ, ಫ್ಯಾನ್ಸಿ ಸಾರಿ ಪರ್ಪಲ್ ಎಲ್ಲೋ ಅಂತ ಹಾಕ್ತಾ ಇದ್ದೀನಿ. ಇನ್ನು ಸೈಜ್ ನಾನು ಸೆಲೆಕ್ಟ್ ಮಾಡಬೇಕು. ಸೈಜು ಫ್ರೀ ಸೈಜ್ ಆಗಿರುತ್ತೆ ಸಾರಿ, ಸೊ ಫ್ರೀ ಸೈಜು. ಅಂಡ್ ಇಲ್ಲಿ ಮೇಶೋ ಪ್ರೈಸ್, ಸೊ ಮೇಶೋದವ್ರು ಎಷ್ಟು ಸೆಲ್ ಮಾಡ್ಬೇಕು ಆ ಪ್ರೈಸ್ ಹಾಕ್ಬೇಕು. ಅಂಡ್ ರಾಂಗ್ ರಿಟರ್ನ್ ಪ್ರೈಸ್ ಹಾಕ್ಬೇಕು. MRP ಎಷ್ಟು, ಇನ್ವೆಂಟರಿ ಅಂದ್ರೆ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಷ್ಟು ಹಾಕ್ಬೇಕು. ಸೊ ಎಕ್ಸಾಂಪಲ್ ಈಗ ಮೇಶೋ ಪ್ರೈಸ್ ಅಂದ್ರೆ ಈಗ ನಾವು ಸೆಲ್ ಮಾಡೋದಲ್ಲ, ಮೇಶೋದವ್ರು ಸೆಲ್ ಮಾಡೋ ಪ್ರೈಸ್ ಹಾಕ್ಬೇಕು. ಇಲ್ಲಿ ಒಂದು 600 ಹಾಕ್ತೀನಿ ಅನ್ಕೊಳ್ಳಿ. ಸೊ ರಾಂಗ್ ರಿಟರ್ನ್ ಸೈಜ್ ಅದಕ್ಕಿಂತ ಕಡಿಮೆ ಅಪ್ಲೋಡ್ ಆಟೋಮೆಟಿಕ್ ಆಗುತ್ತೆ. MRP ಇದಕ್ಕೆ ಎಷ್ಟು ಇರ್ಬೋದು, 999 ಇರ್ಬೋದು. ಸಾರಿ 999. ಇನ್ವೆಂಟರಿ ಇದು ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ, ನನ್ನ ಹತ್ರ ಒಂದೇ ಇದೆ, ನಾನು ಒಂದೇ ಹಾಕ್ತಾ ಇದ್ದೀನಿ. ಈಗ ನಮ್ದು ಪ್ರಾಡಕ್ಟ್ ಡೀಟೇಲ್ಸ್ ಹಾಕ್ಬೇಕು. ಸೊ ಬ್ಲೌಸ್ ಯಾವ ಕಲರ್ ಇದೆ ಅಂತ ಕೇಳ್ತಾ ಇದೆ. ರನ್ನಿಂಗ್ ಇದೆಯಾ, ಮಲ್ಟಿಪಲ್ ಇದೆಯಾ, ಸೆಮಿ ಸ್ಟಿಚ್ ಇದೆ ಅಂದ್ರೆ ರನ್ನಿಂಗ್ ಬ್ಲೌಸ್ ಅಂತ ಹಾಕ್ತಾ ಇದ್ದೀನಿ ನಾನು. ಕಲರ್ ಯಾವ್ದಿದೆ, ಎಲ್ಲೋ ಕಲರ್ ಇದೆ, ಎಲ್ಲೋ ಸೆಲೆಕ್ಟ್ ಮಾಡಬೇಕು. ಎಲ್ಲೋ ಸೆಲೆಕ್ಟ್ ಮಾಡಿದ್ಮೇಲೆ ನೆಟ್ ಕ್ವಾಂಟಿಟಿ ಎಷ್ಟು ಸಿಂಗಲ್ ಸಾರಿ ಒಟ್ಟಿಗೆ ಕೊಡ್ತಾ ಇದ್ದೀರಾ, 1 2 ಅಂತ ಕೇಳುತ್ತೆ. ಇಲ್ಲ ಸಾರಿ ಜೊತೆ ಇದು ಬ್ಲೌಸು ಆತರ. ಸೊ ನಾವು ಕೊಡ್ತಾ ಇರೋದು ಸಿಂಗಲ್ ಸಾರಿ. ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸಾರಿ ಫ್ಯಾಬ್ರಿಕ್ ಯಾವ್ದಿದೆ ಅಂತ ಕೇಳುತ್ತೆ. ಸಾರಿ ಫ್ಯಾಬ್ರಿಕ್ ಡೋಲಾ ಸಿಲ್ಕು, ಕಾಂಚೀವರಂ, ಖಾದಿ. ಸೊ ನಮ್ಮ ಹತ್ರ ಯಾವ್ದಿರುತ್ತೆ ನಾವು ಸೆಲ್ಲರ್ ಹತ್ರ ತಗೊಂಡ್ಬರುವಾಗ ನಾವು ಕೇಳಿರ್ಬೇಕು. ಸೊ ಇದು ಡೋಲಾ ಸಿಲ್ಕ್ ಸ್ಯಾರಿ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಡೋಲಾ ಸಿಲ್ಕ್ ಸ್ಯಾರಿ ಆಯ್ತು. ಜನರಿಕ್ ನೇಮ್ ಸಾರಿ ಏನಂತ ಬರುತ್ತೆ, ಸಾರಿ ಅಂತ ಹಾಕ್ಬೇಕು. ಪ್ರಿಂಟ್ ಪ್ಯಾಟರ್ನ್ ಯಾವ ಟೈಪ್ ಇದೆ ಅಂದ್ರೆ ಅನಿಮಲ್ ಪ್ರಿಂಟಿಂಗ್ ಇದೆಯಾ ಏನಿದೆ ಅಂತ ಹಾಕ್ಬೇಕು. ಒಳ್ಳೆ ಸ್ಯಾರಿ ಅಂತ ಹಾಕ್ತಾ ಇದ್ದೀನಿ. ಟ್ರಾನ್ಸ್ಪರೆನ್ಸಿ ಅಂದ್ರೆ ನೆಟೆಡ್ ಸ್ಯಾರಿನ ಇದು ಅಂತ, ನೋ ಇದು ನೆಟೆಡ್ ಸ್ಯಾರಿ ಇಲ್ಲ. ಕಂಟ್ರಿ ಆಫ್ ಒರಿಜಿನ್ ನಮ್ದು ಕಂಟ್ರಿ ಯಾವುದು, ಇಂಡಿಯಾ. ಇಲ್ಲಿ ನೆಕ್ಸ್ಟ್ ಇವಾಗ ನಮ್ದು ಪರ್ಸನಲ್ ಡೀಟೇಲ್ಸ್ ಹಾಕ್ಬೇಕು. ಮ್ಯಾನುಫ್ಯಾಕ್ಚರ್ ನೇಮು ಅಂದ್ರೆ ನಮ್ದು DH ಕಲೆಕ್ಷನ್ ಅಂದ್ರೆ ನಮ್ದು ಅಡ್ರೆಸ್. ಇನ್ ಕೇಸ್ ನಮ್ಗೆ ರಿಟರ್ನ್ ಬರ್ಬೇಕಂದ್ರೆ ಸೊ ನಂದು ಕಾಚವಳ್ಳಿ ಅಂತ ಹಾಕ್ತೀನಿ. ಪಿನ್ ಕೋಡ್ ಅಂಡ್ ಪ್ಯಾಕರ್ ನೇಮು. ಪ್ಯಾಕರ್ ನೇಮು ಸೇಮ್ ಆಸ್ ಎ ಮ್ಯಾನುಫ್ಯಾಕ್ಚರ್ ಡೀಟೇಲ್ ಅಂತ ಹಾಕ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ನಾನು ಮ್ಯಾನುಫ್ಯಾಕ್ಚರ್ ನೇಮ್ DH ಕಲೆಕ್ಷನ್ ಹಾಕಿದ್ದೀನಿ. ನಮ್ದು ಮನೆ ಅಡ್ರೆಸ್, ಕಂಪ್ನಿ ಅಡ್ರೆಸ್ ಹಾಕಿದ್ದೀನಿ. ಅಂಡ್ ಪಿನ್ ಕೋಡ್ ಅಂಡ್ ಪ್ಯಾಕರ್ ನೇಮು ಸೇಮ್ ಆಸ್ ಎ ಡೀಟೇಲ್ ಅಂತ ಹಾಕಿದ್ರೆ ಸೊ ಅದು ಆಟೋಮೆಟಿಕ್ ತಗೊಳುತ್ತೆ. ಅಂಡ್ ಇಲ್ಲಿ ಬ್ಲೌಸ್ ಕಲರ್ ಯಾವ್ದಿದೆ, ಪ್ಯಾಟರ್ನ್ ಏನಿದೆ ಎಲ್ಲೋ ಅಂತ ನಾನು ಅವಾಗ ಹೇಳಿದೆ. ಸೊ ಅದನ್ನೆಲ್ಲಾನು ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಬ್ಲೌಸ್ದು ಅದೆಲ್ಲಾನು ಡೀಟೇಲ್ಸ್ ನಾವು ಫ್ಯಾಬ್ರಿಕ್ ಯಾವುದು, ಬಾರ್ಡರ್ ಹೇಗಿದೆ ಎಲ್ಲಾನು ಸೆಲೆಕ್ಟ್ ಮಾಡಬೇಕು. ಸೊ ಆಪ್ಷನ್ಸ್ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಅಂಡ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಸರ್ಚರ್ಸ್ ಏನಂತ ಸರ್ಚ್ ಮಾಡ್ತಾ ಇರ್ತಾರೆ, ಫ್ಯಾನ್ಸಿ ಸಾರಿ, ಎಲ್ಲೋ ಸಾರಿ, ಪರ್ಪಲ್ ಸಾರಿ. ಸೊ ಆ ತರದ್ದೆಲ್ಲಾನು ನಾವು ಟೈಪ್ ಮಾಡ್ಬೇಕು ಇಲ್ಲಿ. ಸೊ ನಾನು ಫ್ಯಾನ್ಸಿ ಸಾರಿ ಅಂಡ್ ಪರ್ಪಲ್ ಅಂಡ್ ಎಲ್ಲೋ ಅಂಡ್ ಆಫೀಸ್ ವೇರ್ ಸಾರಿ ಅಂತ ಹಾಕಿದ್ದೀನಿ. ಸೊ ಎಷ್ಟಾದ್ರೂ ಹಾಕ್ಬೋದು, ಮಿನಿಮಮ್ 500 ವರ್ಡ್ಸ್ ಹಾಕ್ಬೇಕು. ಒನ್ಸ್ ಎಲ್ಲಾನು ನಾವು ಫಿಲ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂಡ್ ಗೋ ಬ್ಯಾಕ್, ಏನಾದ್ರು ಚೇಂಜಸ್ ಮಾಡೋದಿದೆ ಚೇಂಜಸ್ ಮಾಡ್ಬೋದು. ಎಲ್ಲ ಕರೆಕ್ಟ್ ಆಗಿದೆ, ಸಬ್ಮಿಟ್ ಕ್ಯಾಟ್ಲಾಗ್ ಅಂತ ಹಾಕ್ಬೇಕು. ಸೊ ಎಲ್ಲಾನು ಕರೆಕ್ಟ್ ಆಗಿದ್ರೆ ನಾವು ಸಬ್ಮಿಟ್ ಅಂತ ಕೊಟ್ಬಿಡ್ಬೇಕು. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಒಂದು 10 ರಿಂದ 15 ನಿಮಿಷದಲ್ಲಿ ಅದು QC ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. ಸೊ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಒಂದೊಂದು ಅರ್ಧ ಗಂಟೆಲಿ ಆಗುತ್ತೆ, ಒಂದೊಂದು 10 ನಿಮಿಷದಲ್ಲಿ ಆಗುತ್ತೆ, ಒಂದು ದಿನಾನು ತಗೋಬಹುದು, ಹೇಳಕ್ಕಾಗಲ್ಲ. ಸೊ QC ಪ್ರೋಗ್ರೆಸ್ ಅಂತ ಆದ್ಮೇಲೆ ನಮ್ದೆಲ್ಲ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ QC ಪಾಸ್ ಅಂತ ಆಗುತ್ತೆ, ಚೆಕ್ ಮಾಡ್ತಾ ಹೋಗ್ಬೇಕು. QC ಪಾಸ್ ಅಂತ ಆದ್ಮೇಲೆ ಅದು ನಮ್ಗೆ ಎಲ್ಲಾ ಶೋ ಆಗ್ತಾ ಇರುತ್ತೆ. ಮೇಶೋದಲ್ಲಿ ಯಾರ್ಯಾರು ಮೇಶೋ ಆಪ್ ಯೂಸ್ ಮಾಡ್ತಾ ಇರ್ತಾರೋ ಎಲ್ಲರಿಗೂ ರೆಕಮೆಂಡೇಶನ್ ಆಗ್ತಾ ಇರುತ್ತೆ. ಅವರು ಈಸಿಯಾಗಿ ಬುಕ್ ಮಾಡ್ಕೋತಾರೆ. ಅವರು ಬುಕ್ ಮಾಡ್ಕೊಂಡ್ಮೇಲೆ ಮೇಶೋ ಆರ್ಡರ್ ನಿಮ್ಗೆ ಹೇಗೆ ಬರುತ್ತೆ, ಹೇಗೆ ಪ್ಯಾಕ್ ಮಾಡಬೇಕು, ಹೇಗೆ ಬಾರ್ಕೋಡೆಡ್ ಕವರ್ನ ಸ್ಕ್ಯಾನ್ ಮಾಡಬೇಕು, ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮೇಶೋ ಮತ್ತೆ ಇ-ಕಾಮರ್ಸ್ ಬಿಸ್ನೆಸ್ ಟಿಪ್ಸ್ ಮತ್ತೆ ಹೇಗೆ ಮಾಡೋದು ಎಲ್ಲಾನು ಹೇಳ್ಕೊಡ್ತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾರಿ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಯಾರು ಪರ್ಚೇಸ್ ಮಾಡಿ, ಇಲ್ಲ ಮೀಶೋದಲ್ಲೂ ಕೂಡ ಪರ್ಚೇಸ್ ಮಾಡಿ.